ಈ ವಿಡಿಯೋದಲ್ಲಿ ಈ ಥರ ಸ್ಕ್ರಿಬಲ್ ಎಫೆಕ್ಟ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ತುಂಬ ಈಸಿಯಾಗಿ ಅಭಿವೃದ್ಧಿ ಮಾಡ್ಕೋಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಥರ ಎಫೆಕ್ಟ್ನ ತುಂಬ ಸಾಂಗ್ಗಳಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಇತ್ತೀಚೆಗೆ ಕನ್ನಡದಲ್ಲಿ ಯಾಕಿಂಗೆ ಮಗ ಯಾಕಿಂಗೆ ಅಂತ ಒಂದು ಹಾಡು ಬಂತಲ್ಲ, ಆ ಹಾಡಲ್ಲೂ ಕೂಡ ಯೂಸ್ ಮಾಡಿದರೆ ಅಲೋಕ್ ಅವರ ಹಾಡು. ಅದು ಬಿಟ್ಟರೆ ತುಂಬ ರ್ಯಾಪ್ ಸಾಂಗ್ಗಳೆಲ್ಲ ಇಂಥ ಎಫೆಕ್ಟ್ನ ಈಗೀಗ ತುಂಬ ಕಡೆ ಯೂಸ್ ಮಾಡ್ತಾರೆ, ತುಂಬ ಫೇಮಸ್ ಆಗ್ತಾ ಇದೆ ಈ ಒಂದು ಎಫೆಕ್ಟು. ಸೊ ಈ ಥರ ಎಫೆಕ್ಟ್ ಮಾಡೋಕ್ಕೆ ನಿಮಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬೇಕು ಮತ್ತು ಒಂದು ಫ್ಲಿಪ್ ಕ್ಲಿಪ್ ಅಂತ ಒಂದು ಅಪ್ಲಿಕೇಶನ್ ಬೇಕು. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಡೌನ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ, ಒಳ್ಳೆ ಟಿಪ್ಸ್ ಟ್ರಿಕ್ಸ್ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಟ್ಯುಟೋರಿಯಲ್ ನೋಡೋಣ. ಫಸ್ಟು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ 16:9 ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ನಿಮ್ಮ ವೀಡಿಯೋಲಿರುತ್ತೆ ನೋಡಿಕೊಂಡು ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್, ನಿಮಗೆ ಈ ವಿಡಿಯೋದಲ್ಲಿ ನೀವು ಎಲ್ಲಿಂದ ಎಲ್ಲಿ ತನಕ ಸ್ಕ್ರಿಬಲ್ ಎಫೆಕ್ಟ್ ಹಾಕಬೇಕು ಅನ್ನೋದನ್ನ ಬೇಸಿಕ್ಕಾಗಿ ಎಡಿಟ್ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ತೋರಿಸ್ತೀನಿ. ನನಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ವೀಡಿಯೋ. ಸೊ ಅಲ್ಲಿಗೆ ನಾನು ನನ್ನ ಟೈಮ್ ನಿಲ್ಸ್ಕೊಂಡಿದ್ದೀನಿ. ನಿಮಗೂ ನಿಮ್ಮ ವೀಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂದರೆ ಸ್ಕ್ರಿಬಲ್ ಎಫೆಕ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಲ್ಲಿಗೆ ನಿಮ್ಮ ಟೈಮ್ ನಿಲ್ಸ್ಕೊಂಡು ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್, ನಿಮಗೆ ಸ್ಕ್ರಿಬಲ್ ಎಫೆಕ್ಟ್ ಎಲ್ಲಿ ತನಕ ಬೇಕು ಅಂತ ನೋಡ್ಕೊಳ್ಳಿ. ಸೊ ನಂಗೆ ಇಷ್ಟು ಸಾಕು. ಸೊ ಅಲ್ಲಿಗೆ ನಿಮ್ಮ ಟೈಮ್ನಲ್ಲಿ ನಿಲ್ಲಿಸ್ಕೊಂಡು ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಮಗೊಂದು ವೀಡಿಯೋ ಆಗಿದೆ ಅಂದರೆ ನಾವು ಇಲ್ಲಿಂದ ಇಷ್ಟು ವೀಡಿಯೋಗೆ ನಾವೀಗ ಸ್ಕ್ರಿಬಲ್ ಎಫೆಕ್ಟ್ನ ಹಾಕಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಬೇಕಂದ್ರೆ ಸೇವ್ ಮಾಡ್ಕೊಬೇಕು. ಯಾವ ರೀತಿ ಅಂತಂದರೆ, ಈ ಶೇರ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಯಾವ ರೆಸಲ್ಯೂಷನ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. HD 720p ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಮೊಬೈಲಲ್ಲಿ ವೀಡಿಯೋ ಮಾಡಿರೋ, ಸೊ ಅದಕ್ಕೆ HD 720p ಕೊಟ್ಟಿದ್ದೀನಿ. ಸೊ ನೀವು ಮೊಬೈಲಲ್ಲಿ ಮಾಡಿದರೆ HD 720pನೇ ಕೊಟ್ಕೊಳ್ಳಿ. ನೆಕ್ಸ್ಟ್ 30 frames per second ಕೊಟ್ಕೊಳ್ಳಿ. ನೀವು ಮೊಬೈಲ್ನಲ್ಲಿ ವೀಡಿಯೋ ಮಾಡಿದ್ದೀರಾ ಅಂತಂದರೆ 30 frames per second. ನೆಕ್ಸ್ಟು ಈ ಬಿಟ್ ರೇಟ್ನ ಜಾಸ್ತಿ ಕೊಟ್ಕೊಳ್ಳಿ, ಇವಾಗ ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ನಿಮ್ಮ ವೀಡಿಯೋದು. ಹೈ ಕೊಟ್ಬಿಟ್ಟಿದ್ದನ್ನು ನೆಕ್ಸ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವೀಡಿಯೋ ಸೇವ್ ಆಗುತ್ತೆ. ನೆಕ್ಸ್ಟು ಕೈನ್ ಮಾಸ್ಟರ್ ಅಪ್ಲಿಕೇಶನಿಂದ ಫುಲ್ ಬ್ಯಾಕ್ ಬಂದುಬಿಟ್ಟು ಫ್ಲಿಪ್ ಕ್ಲಿಪ್ ಅಪ್ಲಿಕೇಶನ್ನ ಓಪನ್ ಮಾಡಿ. ನೆಕ್ಸ್ಟು ಈ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮಗೆ ನೇಮ್ ಯುವರ್ ಆ್ಯನಿಮೇಷನ್ ಅಂತ ಕೇಳುತ್ತೆ, ಏನಾದ್ರು ಒಂದು ನೇಮ್ ಕೊಡ್ಕೊಳ್ಳಿ. ಇಲ್ಲಿ ನಾನು ನೇಮೇ ಕೊಡ್ಕೊತೀನಿ, ಚೇತು ಅಂತ. ನೆಕ್ಸ್ಟು ಚೂಸ್ ಬ್ಯಾಕ್ಗ್ರೌಂಡ್ ಅಂತ ಕೇಳುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಪೇಂಟ್ ಬಕೆಟ್ ಮೇಲೆ ಕ್ಲಿಕ್ ಮಾಡಿ, ಗ್ರೀನ್ ಕೊಡ್ಕೊಳ್ಳಿ. ಇದನ್ನು ಗ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಚಿಕ್ಕೋಲ್ ಇರುತ್ತಲ್ಲ, ಇದನ್ನು ರೌಂಡ್ ಇರುತ್ತಲ್ಲ, ಇದನ್ನು ಗ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದೇನಕ್ಕಪ್ಪ ಅಂತಂದರೆ, ನಿಮಗೆ ನಾನು ಇನ್ನೊಂದು ಗ್ಲೋ ಟ್ಯೂಟೋರಿಯಲ್ ಮಾಡ್ತೀನಿ ನೆಕ್ಸ್ಟ್ ಟ್ಯೂಟೋರಿಯಲಲ್ಲಿ, ಅದಕ್ಕೆ ಇದು ಯೂಸ್ ಆಗುತ್ತೆ. ಅದಕ್ಕೆ ಚೂಸ್ ಬ್ಯಾಕ್ಗ್ರೌಂಡ್ನ ಗ್ರೀನ್ ಕೊಟ್ಕೊಳ್ಳಿ. ನೆಕ್ಸ್ಟು ಚೂಸ್ ಕ್ಯಾನ್ವಾಸ್ ಸೈಜ್ ಅಂತ ಇರುತ್ತೆ, ಇದು YouTube 720pನೇ ಇರಲಿ. ನೆಕ್ಸ್ಟು ಚೂಸ್ ಫ್ರೇಮ್ಸ್ ಪರ್ ಸೆಕೆಂಡ್ ಅಂತ ಇರುತ್ತೆ, ಇದನ್ನು 30 ಕೊಟ್ಕೊಳ್ಳಿ. ಯಾಕೆಂದರೆ ನಾವು ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ 30 frames per second ಎಕ್ಸ್ಪೋರ್ಟ್ ಮಾಡಿರ್ತೀವಿ. ಸೊ ಅದಕ್ಕೆ ಇದನ್ನು 30 ಕೊಟ್ಕೊಳ್ಳಿ. ಓಕೆ. ನೆಕ್ಸ್ಟು ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇದೊಂದು 2D ಆ್ಯನಿಮೇಷನ್ ಅಪ್ಲಿಕೇಶನ್ನು. ನಾವು ಏನೇನು ಬೇಕು ಎಲ್ಲ ರೀತಿಯ ಆ್ಯನಿಮೇಷನ್ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಮಾಡ್ಕೊಬೋದು. ಅದಿರಲಿ, ಅದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಆ್ಯಡ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾವೀಗ ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ಒಂದು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊತೀವಲ್ಲ, ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ನೋಡಿ ಬಂದು ಇದೇ ವೀಡಿಯೋ ನಾವು ಆವಾಗಲೇ ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದು. ನೆಕ್ಸ್ಟು ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಪೋರ್ಟಿಂಗ್ ವೀಡಿಯೋ ಫ್ರೇಮ್ಸ್ ಅಂತ ಬರುತ್ತೆ. ನಿಮಗೊಂದು ಆ್ಯನಿಮೇಷನ್ ಕಾಣ್ತಿದೆಯಲ್ಲ ಮೇಲೆ, ಇದೇ ಥರ ಆ್ಯನಿಮೇಷನ್ ನಾವು ಈ ಒಂದು ಅಪ್ಲಿಕೇಶನಲ್ಲಿ ಮಾಡ್ಕೊಬೋದು. ನೆಕ್ಸ್ಟ್ ನಮಗೆ ಇಲ್ಲಿ ಇಂಪೋರ್ಟಿಂಗ್ ವೀಡಿಯೋ ಫ್ರೇಮ್ಸ್ ಅಂತ ಬರುತ್ತೆ. ಇದು ಒಂದು 5 ರಿಂದ 10 ನಿಮಿಷ ತಗೊಳುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಅಂದರೆ ನಿಮ್ಮ ವೀಡಿಯೋ ಏನಿದೆ ಅದನ್ನು ಫ್ರೇಮ್ಸ್ ರೀತಿ ಇದು ಕನ್ವರ್ಟ್ ಮಾಡುತ್ತೆ. ಅಂದರೆ ಈಗ ನಾವು 1 ಸೆಕೆಂಡ್ ವೀಡಿಯೋಗೆ 30 frames per second ಅಂತ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅಂದರೆ ನೀವು 1 ಸೆಕೆಂಡ್ ವೀಡಿಯೋ ಇತ್ತು ಅಂದರೆ 30 ಫೋಟೋ ಬರುತ್ತೆ. ಸೊ ಅದೇ ರೀತಿ ಈಗ ನಿಮ್ಮ ವೀಡಿಯೋ ಸೆಕೆಂಡ್ ಅಂದರೆ ಡ್ಯೂರೇಷನ್ ಎಷ್ಟಿರುತ್ತೆ ಇಂಟು 30. ಈಗ ನಂದು ವೀಡಿಯೋ ಡ್ಯೂರೇಷನ್ 8 ಸೆಕೆಂಡ್ ಇದೆ. 8 × 30 ಅದ್ರ ಹತ್ರ 240 ರಿಂದ 250 ಫೋಟೋ ಆಗಿ ನಮಗೆ ಆ ವಿಡಿಯೋ ಫೋಟೋ ಆ ರೀತಿಯಾಗಿ ನಮಗೆ ಈ ಅಪ್ಲಿಕೇಶನಲ್ಲಿ ಕನ್ವರ್ಟ್ ಆಗುತ್ತೆ. ನಾವಿಲ್ಲಿ ಇದಕ್ಕೆ ಪೇಂಟ್ ಮಾಡೋದು ಅಷ್ಟೇ, ತುಂಬ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಇವಾಗ ವಿಡಿಯೋ ಇಂಪೋರ್ಟ್ ಆಗಿದೆ, ಅದು ಫ್ರೇಮ್ಸ್ ರೀತಿ ಇಂಪೋರ್ಟ್ ಆಗಿದೆ. ನೋಡಿ ಇಲ್ಲಿ ಕೆಳಗಡೆ 1 2 3 4 5 6 ಅಂತ ಬಂದಿದೆ. ನೋಡಿ ಅಪ್ ಟು ಎಷ್ಟು ಬಂದಿದೆ ಗೊತ್ತಾ? ನೋಡಿ 250 ಫೋಟೋ ಬಂದಿದೆ. ಅಂದರೆ 8 ಸೆಕೆಂಡ್ಗಿಂತ ಮೇಲಿದೆ ಈ ವಿಡಿಯೋ ಡ್ಯೂರೇಷನು. ಸೊ ಅದಕ್ಕೆ ನಮಗೆ ಹತ್ತಿರ 250 ಫೋಟೋ ಬಂದಿದೆ. ಸೊ ನಾವೀಗ ಈ 250 ಫೋಟೋಗೂ ನಾವು ಪೇಂಟ್ ಮಾಡೋದು, ನಮಗೆ ಯಾವ ರೀತಿ ಸ್ಕ್ರಿಬಲ್ ಎಫೆಕ್ಟ್ ಬೇಕು ಆ ರೀತಿ ನಾವು ಪೇಂಟ್ ಮಾಡೋದು. ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಾನು ಇನ್ನೊಂದು ವೀಡಿಯೋ ಮಾಡಿದ್ದೆ, ಯಾವ ರೀತಿ ನಿಮ್ಮ ವೀಡಿಯೋ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡೋದು ಅಂತಂದ್ಬಿಟ್ಟು. ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ ಅದನ್ನು ಯಾವ ರೀತಿ ಈಸಿಯಾಗಿ ಚೇಂಜ್ ಮಾಡೋದು ಅಂತ ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿಲ್ಲ ಅಂದರೆ ನೋಡಿ. ಆ ವಿಡಿಯೋದಲ್ಲಿ ಅಪ್ಲಿಕೇಶನ್ ಬಗ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಟ್ಯೂಟೋರಿಯಲ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೂ ಆ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವಾಗ ನಮಗೆ ಈ ವಿಡಿಯೋ ಈ ಅಪ್ಲಿಕೇಶನಲ್ಲಿ ಇಂಪೋರ್ಟ್ ಆಗಿದೆ. ನೆಕ್ಸ್ಟ್ ನಾವೀಗ ಇದಕ್ಕೆ ಸ್ಕ್ರಿಬಲ್ ಎಫೆಕ್ಟ್ನ ಡ್ರಾ ಮಾಡಬೇಕು. ಸೊ ಯಾವ ರೀತಿ ಡ್ರಾ ಮಾಡೋದು ಅಂತಂದರೆ, ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಮೇಲ್ಗಡೆ ಕಾಣ್ತಿದ್ದಾರೆ ಇವೆಲ್ಲ ಬಂದ್ಬಿಟ್ಟು ಈ ಅಪ್ಲಿಕೇಶನ್ದು ಟೂಲ್ಸು. ಇಲ್ಲಿ ನಿಮಗೆ ಪೆನ್ ಅಂತ ಕಾಣ್ತಿದೆಯಲ್ಲ, ಈ ಪೆನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟ್ ತಿರ್ಗಾ ಈ ಪೆನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಇದ್ರದ್ದು ಪೆನ್ಸಿಲ್ಲು, ಬ್ರಷು ಅಥವಾ ಪೆನ್ನು ಅಥವಾ ಸ್ಕೆಚ್ ಪೆನ್ನು, ಅಂದರೆ 4 ಇಲ್ಲಿರುತ್ತೆ ಟೂಲ್ಸ್ ಇದ್ರದ್ದು. ಪೇಂಟ್ ಮಾಡೋಕ್ಕೆ ನಾವು ಬ್ರಷ್ ಯೂಸ್ ಮಾಡ್ಕೊಬೋದು, ಪೆನ್ಸಿಲ್ ಯೂಸ್ ಮಾಡ್ಕೊಬೋದು, ಯಾವ್ದಾರು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಪೆನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇರೆ ಅದನ್ನ ಟ್ರೈ ಮಾಡಿ ನೋಡಿ, ನಿಮ್ಗೆ ಯಾವುದು ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಅದನ್ನು ಯೂಸ್ ಮಾಡಿ. ಪೆನ್ನು ಮೋಸ್ಟ್ ಆಫ್ ದಿ ಟೈಮ್ ಚೆನ್ನಾಗಿ ಕಾಣುತ್ತೆ, ಸೊ ಅದಕ್ಕೆ ಪೆನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಒಂದ್ಸತಿ ಟ್ರೈ ಮಾಡಿ. ನೆಕ್ಸ್ಟ್ ನಿಮಗೆ ಪಕ್ಕದಲ್ಲಿ ಬಂದ್ಬಿಟ್ಟು ಈ ಪೆನ್ದು ಸೈಜ್, ನಿಬ್ ಸೈಜ್ ಅಂತ ಏನಾದ್ರು ಅಂದ್ಕೊಳ್ಳಿ. ಸೊ ನಾವು ಅದ್ರ ಮೇಲೆ ಪ್ರೆಸ್ ಮಾಡಿ ಕೆಳಗಡೆ ಮಾಡಿದ್ರೆ ಸೈಜ್ ಕಮ್ಮಿ ಆಗುತ್ತೆ, ಮೇಲ್ಗಡೆ ಮಾಡಿದ್ರೆ ಸೈಜ್ ಜಾಸ್ತಿ ಆಗುತ್ತೆ. ನೋಡಿ
ಒಳ್ಳೆ ಹಣೆ ಬರ್ತಾರೆ ಜಾಸ್ತಿ ಆಗ್ತಾಯಿದೆ. ಸೊ ಇದು ಡಿಪೆಂಡಿಂಗ್ ಅಪಾನ್ ಯುವರ್ ವೀಡಿಯೋ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ, ಈಗ ಫಾರ್ ಎಕ್ಸಾಂಪಲ್ಗೆ ನಾನೀಗ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅನ್ಕೋಣ. ಈಗ ನಾನು ಇಲ್ಲಿ ಡ್ರಾ ಮಾಡ್ರೆ ಏನಾಗುತ್ತೆ, ಇಷ್ಟು ದೊಡ್ಡದಾಗಿ ಬರ್ತಾಯಿದೆ. ಸೊ ನಿಮ್ಗೆ ಇಷ್ಟು ದೊಡ್ಡದಾಗಿ ಸಾಕು ಅಂತಂದರೆ ಇಷ್ಟೇ ಇರಲಿ, ಇಲ್ಲ ಅಂತಂದರೆ ಒಂಚೂರು ಕಮ್ಮಿ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಅಂಡು ಬಟನ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಪ್ರೀವಿಯಸ್ ಸ್ಟೆಪ್ಪು ಹೊಂಟೋಗುತ್ತೆ. ಓಕೆನಾ. ಸೊ ನಿಮಗೆ ಸೈಜ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. 0.1 ಹಿಡಿದು ಅಪ್ ಟು ನಿಮಗೆ 10 mm ತನಕನೂ ಇದೆ. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ವೀಡಿಯೋ ನೀವು ಅಂದರೆ ನಿಮ್ಮ ವೀಡಿಯೋಗೆ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಬೇಕು, ಎಷ್ಟು ನಿಮಗೆ ಥಿಕ್ನೆಸ್ ಬೇಕು, ನಿಮ್ಮ ಸ್ಕ್ರಿಬಲ್ ಎಫೆಕ್ಟ್ ನೋಡ್ಕೊಂಡು ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 1 mm ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್, ನಿಮಗೆ ಪಕ್ಕದಲ್ಲಿ ಬ್ಲ್ಯಾಕ್ ಕಲರ್ ಕಾಣ್ತಿದ್ದಿಲ್ಲ, ಅದು ಬಂದು ಕಲರ್ ಬಾಕ್ಸ್. ಸೊ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ರೆಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಮೇಲ್ಗಡೆ ನನಗೆ ತಿರುಗಿಸೋ ಮುಖಾಂತರ ನಾವು ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ರೆಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಒಳಗಡೆ ಒಂದು ಚಿಕ್ಕ ಸರ್ಕಲ್ ಇರುತ್ತಲ್ಲ, ಅದನ್ನು ಅಲ್ಲಿಗೆ ನಿಲ್ಲಿಸೋ ಮುಖಾಂತರ ಆ ಕಲರು ಸೆಲೆಕ್ಟ್ ಆಗುತ್ತೆ. ಸೊ ನಾನು ಇವಾಗ ರೆಡ್ಗೆ ನಿಲ್ಲಿಸ್ಕೊಂಡಿದ್ದೀನಿ. ನೆಕ್ಸ್ಟು ಈ ರಾಂಗ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇವಾಗ ರೆಡ್ ಕಲರ್ ಆಗಿದೆ. ನೆಕ್ಸ್ಟ್ ಸ್ಟೆಪ್, ಈಗ ನಮಗೆ ಪೆನ್ ಸೆಲೆಕ್ಟ್ ಆಗಿದೆ, ಅದ್ರ ಸೈಜು ಸೆಲೆಕ್ಟ್ ಆಗಿದೆ, ನೆಕ್ಸ್ಟು ಕಲರು ಸೆಲೆಕ್ಟ್ ಆಗಿದೆ ಅಲ್ವಾ. ಓಕೆ. ಈಗ ಒಂದು ನಿಮಿಷ ನಿಮ್ಗೆ ಇನ್ನೊಂದು ತೋರಿಸ್ಬಿಡ್ತೀನಿ. ಈಗ ನಾನು ಎಲ್ಲೋ ಒಂದು ಕಡೆ ಡ್ರಾ ಮಾಡಿದ್ದೀನಲ್ವ. ಸೊ ಈಗ ನಾನು ಅದನ್ನು ಇರೇಸ್ ಮಾಡಬೇಕು ಅಂತಂದರೆ ಯಾವ ರೀತಿ ಇರೇಸ್ ಮಾಡ್ಬೋದು ಅಂತಂದರೆ, ಒಂದು ಬಂದು ಅಂಡು ಬಟನ್ ನಮ್ಕೊ ಮುಖಾಂತರ ನಾವು ಅದನ್ನು ಪ್ರೀವಿಯಸ್ ಸ್ಟೆಪ್ನ ಹೋಗಿಸ್ಬಿಡ್ಬೋದು. ಇಲ್ಲ ಅಂತಂದರೆ ತಿರ್ಗಾ ನಾವು ಈ ಟೂಲ್ ಮೇಲೆ ಕ್ಲಿಕ್ ಮಾಡಿ ಈ ಇರೇಸ್ ಮೇಲೆ ಕ್ಲಿಕ್ ಮಾಡೋಣ, ನಾವು ಇದನ್ನು ಇರೇಸ್ ಮಾಡ್ಬಿಡೋದು, ಇರೇಸ್ ಆಗಿಬಿಡುತ್ತೆ. ಸೊ ನಾನು ಇವಾಗ ಪೆನ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ಅದರದ್ದು ಪ್ರಾಪರ್ಟೀಸ್ ಓಪನ್ ಆಗಿದೆ. ಸೊ ನಂಗೆ ಹಿಂಗೆ ಇರಲಿ. ನೆಕ್ಸ್ಟ್ ಸ್ಟೆಪ್, ನೀವು ಬೇಕಾದ್ರೆ ನಿಮ್ಮ 2 ಬೆರಳು ಮುಖಾಂತರ, ಈಗ ನಾವು ಫೋಟೋನ ಝೂಮ್ ಮಾಡ್ತೀವಲ್ಲ, ಅದನ್ನು ನಾವು 2 ಬೆರಳನ್ನ ಯೂಸ್ ಮಾಡ್ಕೊಂಡು ನಾವು ನಮ್ಮ ವೀಡಿಯೋನ ಝೂಮ್ ಮಾಡ್ಕೊಬೋದು. ಈ ಥರ ಝೂಮ್ ಮಾಡಿಕೊಂಡು ಕ್ಲೀನಾಗಿ ಡ್ರಾ ಮಾಡೋದಷ್ಟೇ, ಇದ್ರದ್ದು ನಿಮ್ಮದೇನೂ ಇಲ್ಲ. ನಿಮ್ಗೆ ಯಾವ ರೀತಿ ಸ್ಕ್ರಿಬಲ್ ಎಫೆಕ್ಟ್ ಬೇಕು ಅಂತಬಿಟ್ಟು ನೀವು 4-5 ವೀಡಿಯೋ ನೋಡಿ ಹೋಗ್ಬಿಟ್ಟು ಸ್ಕ್ರಿಬಲ್ ಎಫೆಕ್ಟ್ ರ್ಯಾಪ್ ಸಾಂಗ್, ಸ್ಕ್ರಿಬಲ್ ಎಫೆಕ್ಟ್ ಸಾಂಗ್ ಅಂತ ಕೊಟ್ಟರೆ ನಿಮಗೆ ಆನ್ಲೈನಲ್ಲಿ ತುಂಬ ವೀಡಿಯೋಸ್ ಬರುತ್ತೆ ಸ್ಕ್ರಿಬಲ್ ಎಫೆಕ್ಟ್ ಯೂಸ್ ಮಾಡಿರೋದನ್ನ. ಅದನ್ನು ನೋಡಿಕೊಂಡು ನೀವು ಆ ಥರ ನೀವು ನಿಮ್ಮ ಡ್ರಾ ಮಾಡ್ಕೊಂಡು ನಿಮ್ಮ ವೀಡಿಯೋಗೆ ನೀವು ಈ ಥರ ಸ್ಕ್ರಿಬಲ್ ಎಫೆಕ್ಟ್ನ ಹಾಕೊಬೋದು. ಫಾರ್ ಎಕ್ಸಾಂಪಲ್ಗೆ ನೋಡಿ, ಈಗ ನಾನು ತೋರಿಸ್ತೀನಿ. ಈಗ ಕೈ ಸುತ್ತ ನಾನು ಇವಾಗ ಡ್ರಾ ಮಾಡ್ತೀನಿ. ಥಿಕ್ನೆಸ್ ತುಂಬ ಜಾಸ್ತಿ ಆಗೋಯಿತು. ಸೊ ಕಮ್ಮಿ ಮಾಡ್ಕೊಳ್ಳೋಣ. ಒಂದು 0.20 ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಡ್ರಾ ಮಾಡ್ತೀನಿ. ಚೆನ್ನಾಗಿ ಕಾಣಲಿಲ್ಲ, ಸ್ವಲ್ಪ ಝೂಮ್ ಜಾಸ್ತಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀವು ಝೂಮ್ ಮಾಡಿಕೊಂಡು ಕ್ಲೀನಾಗಿ ನೀವು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಡ್ರಾ ಮಾಡ್ಕೊಳ್ಳಿ. ಸೊ ನಾನು ಟ್ಯುಟೋರಿಯಲ್ ಮಾಡ್ತಿರೋದ್ರಿಂದ ಹಂಗೆ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಒಂದು ಡ್ರಾ ಮಾಡಿದೆ. ನೆಕ್ಸ್ಟು ಇಲ್ಲಿ ಫ್ರೇಮ್ 1 ಸೆಲೆಕ್ಟ್ ಆಗಿದೆ, ಇದು ಫ್ರೇಮ್ 1 ಮಾತ್ರ ಬರುತ್ತೆ. ನೆಕ್ಸ್ಟು ಫ್ರೇಮ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಹೊಂಟೋಗುತ್ತೆ. ನಿಮಗೆ ಇಲ್ಲಿ ಇದು ಕಾಣ್ತಿದೆಯಲ್ಲ ತಿರ್ಗಾ ರೆಡ್ ಕಲರ್, ಅದು ಬಂದು ಆನಿಯನ್ ಅಂತ ಮಾಡಿದ್ರೆ ಪ್ರೀವಿಯಸ್ ಫ್ರೇಮ್ಗೆ ನಾವು ಎಲ್ಲಿ ಪೇಂಟ್ ಮಾಡಿದ್ವಿ ಅಂತ ತೋರಿಸುತ್ತೆ. ಅದು ನಿಮ್ಮಲ್ಲಿ ಬರ್ತಾ ಇಲ್ಲ ಅಂತಂದರೆ ಮೇಲ್ಗಡೆ 3 ಡಾಟ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆನಿಯನ್ ಅಂತಿರುತ್ತೆ, ಇದು ಆನಲ್ಲಿ ಇರುತ್ತೆ, ನಿಮಗೆ ಆಫಲ್ಲಿ ಇರುತ್ತೆ ಫಸ್ಟ್. ಅವಾಗ ನಿಮಗೆ ಈ ಥರ ರೆಡ್ ಕಲರ್ ಬರಲ್ಲ. ನೋಡಿ, ಇಲ್ಲಿ ಹೊಂಟೋಗಿದೆ ಆಲ್ರೆಡಿ. ನಾವು ಈ ಆನಿಯನ್ ಮೇಲೆ ಕ್ಲಿಕ್ ಮಾಡೋದಂದ್ರೆ ಏನಾಗುತ್ತಪ್ಪ, ಪ್ರೀವಿಯಸ್ ಫ್ರೇಮಲ್ಲಿ ನಾವು ಎಲ್ಲಿ ಪೇಂಟ್ ಮಾಡಿದ್ವಿ ಅದು ನಮಗೆ ತೋರಿಸುತ್ತೆ. ಸೊ ನಿಮಗೆ ಅದು ಯೂಸ್ಫುಲ್ ಆಗುತ್ತೆ, ನೀವು ಡ್ರಾ ಮಾಡ್ಬೇಕಾದ್ರೆ ಎಲ್ಲ ಡ್ರಾ ಮಾಡಿದೆ ಅಂತ ಅಂದ್ಬಿಟ್ಟು. ಸೊ ನೀವು ಅದನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ಟ್ಯುಟೋರಿಯಲ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂತ ನಾನು ಅದನ್ನು ಆಫ್ ಮಾಡಿರ್ತೀನಿ. ಸೊ ಈಗ ಎರಡನೇ ಫ್ರೇಮ್ಗೂ ನಾನು ಅದೇ ಥರ ಪೇಂಟ್ ಮಾಡ್ತೀನಿ. ಮೂರನೇ ಫ್ರೇಮ್ಗೂ ಅದೇ ಥರ ಪೇಂಟ್ ಮಾಡ್ತೀನಿ. ಸೊ ಅಂದರೆ ನಿಮ್ಮ ಇಷ್ಟ, ಅದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ಥರ ನೀವು ಮಾಡ್ಕೊಬೋದು. ಸೊ ಆ ಥರ ಮಾಡ್ಕೊಂಡು ಈಗ 4ನೇ ಫ್ರೇಮ್ಗೆ ಕೆಳಗಡೆ ಮಾಡ್ತೀನಿ, 5ನೇ ಫ್ರೇಮ್ಗೆ ಈ ಥರ ಮಾಡ್ತೀನಿ, 6ನೇ ಫ್ರೇಮ್ಗೆ ಈ ಥರ ಮಾಡ್ತೀನಿ, 7ನೇ ಫ್ರೇಮ್ಗೆ ಈ ಥರ ಮಾಡ್ತೀನಿ, 8ನೇ ಫ್ರೇಮ್ಗೆ ಈ ಥರ ಮಾಡ್ತೀನಿ. ಬೇಕಾದ್ರೆ ನೀವು 2 ಫ್ರೇಮ್ಗೂ ಒಂದೊಂದೇ ಹಾಕೊಂಡೋಗಿ. ಫಾರ್ ಎಕ್ಸಾಂಪಲ್ಗೆ 8ನೇ ಫ್ರೇಮ್ಗೆ ಹಾಕಿದ್ದೀನಿ ಅಲ್ವಾ, 9ನೇ ಫ್ರೇಮ್ಗೂ ಅದೇ ಥರ ಹಾಕಿ. ಅವಾಗ ಏನಾಗುತ್ತೆ, ಸ್ಕ್ರಿಬಲ್ ಎಫೆಕ್ಟ್ ಸ್ವಲ್ಪ ಸ್ಲೋ ಆಗುತ್ತೆ, ನೋಡೋರ್ಗೆ ಒಂಥರ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ, ಹಿಂಗೆ ಮಾಡ್ಕೊಬೇಕು, ನಾನು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಥರ ನಿಮಗೆ ಆನಿಯನ್ದು ತೋರಿಸ್ಬಿಡ್ತೀನಿ. ನೋಡಿ, ಈಗ ಡ್ರಾ ಮಾಡಿದ್ದೀನಿ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಆನಿಯನ್ ಆನ್ ಮಾಡ್ಕೊತೀನಿ. ಸೊ ಇದು ನಿಮ್ಮ ವೀಡಿಯೋಗೆ ಯಾವುದೇ ರೀತಿ ಎಫೆಕ್ಟ್ ಏನೂ ಮಾಡಲ್ಲ, ನಿಮಗೆ ಪ್ರೀವಿಯಸ್ ಎಲ್ಲಿ ಮಾಡಿರೋಂಥ ತೋರ್ಸೋಕ್ಕಷ್ಟೇ ಆನಿಯನ್. ಈಗ ಆನ್ ಮಾಡ್ಕೊಂಡಿದ್ದೀನಲ್ವಾ, ಈಗ 11ನೇ ಫ್ರೇಮಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ, ತೋರಿಸ್ತಾ ಇದೆ ಆಲ್ರೆಡಿ ನೀನು ಇಲ್ಲಿ ಗೆರೆ ಹಾಕಿದ್ಯಾ. ನೆಕ್ಸ್ಟ್ ಬೇಕಾದ್ರೆ ನೀನು ಕೆಳಗಡೆ ಗೆರೆ ಹಾಕಿ. ಅವಾಗ ಏನಾಗುತ್ತೆ, ನೀವು ಒಂದೇ ಸತಿ ಜುಯ್ ಅಂತ ಹೋಗೋತರ ನೀವು ಗೆರೆ ಮಾಡ್ಕೊಬೋದು. ಸೊ ಈ ಥರ ನೀವು ನಿಮ್ಮ ಲೈಕಿಂಗ್ ತಕ್ಕನಾಗಿ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದರೆ ನೋಡಿ, ಈಗ ಝೂಮ್ ಔಟ್ ಮಾಡ್ತೀನಿ. ಎರಡು ಬೆರಳು ಯೂಸ್ ಮಾಡ್ಕೊಂಡು ನೀವು ಈ ಥರ ಝೂಮ್ ಔಟು ಮಾಡ್ಕೊಬೋದು. ನೆಕ್ಸ್ಟು ಫ್ರೇಮ್ನ ಸ್ಟಾರ್ಟಿಂಗಲ್ಲಿ ನಿಲ್ಸ್ಕೊತೀನಿ 1ನೇ ಫ್ರೇಮ್ಗೆ. ಈಗ ಪ್ಲೇ ಮಾಡ್ತೀನಿ. ನೋಡಿ ಕಾಣಿಸ್ತಾ ನಿಮಗೆ ಹೋಗಿದ್ದು ಚುಯ್ ಅಂತ ಹೋಗ್ತಾಯಿದೆ. ಸೊ ಆ ಥರ ನೀವು ಪ್ರತಿಯೊಂದು ಫ್ರೇಮ್ಗೂ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಮಾಡ್ಕೊಂಡು ಬರ್ತಾ ನೀವು ಈ ಥರ ಎಫೆಕ್ಟ್ನ ಹಾಕೊಬೋದು. ಸೊ ನಿಮಗೆ ಬೇರೆ ತೋರಿಸ್ತೀನಿ ಏನೇನು ಮಾಡ್ಕೊಬೋದು ಅಂತ. ಓಕೆನಾ. ನೋಡಿ, ಈಗ ಡ್ರೆಸ್ಸಿಗೆ ಬರೀತೀನಿ. ನೀವು ಕ್ಲೀನಾಗಿ ಮಾಡ್ಕೊಳ್ಳಿ. ನಾನು ಟ್ಯುಟೋರಿಯಲ್ಗೋಸ್ಕರ ತೋರಿಸ್ತಿರೋದು ಏನೇನು ಮಾಡ್ಕೊಬೋದು ನಾವು ಡಿಫ್ರೆಂಟಾಗಿ ಅಂತ ಅಂದ್ಬಿಟ್ಟು. ಸೊ ಇದೇ ಥರ ಬಟ್ಟೆ ಮೇಲೆ ಬರ್ಕೊಂಡು ಹೋಗ್ತಾ ಇರಿ ಸುಮ್ಮನೆ ಪ್ರತಿಯೊಂದು ಫ್ರೇಮ್ಗೂ. ಅವಾಗ ಏನಾಗುತ್ತೆ, ಬಟ್ಟೆ ಸುತ್ತ ಒಂದು ಔಟ್ಲೈನ್ ಥರ ಕಾಣುತ್ತೆ ನಿಮಗೆ. ನೋಡಿ, ಈಗ ಒಂದು ಸ್ವಲ್ಪ ಫ್ರೇಮ್ಗೆ ಈ ಥರ ಬಟ್ಟೆ ಡ್ರಾ ಮಾಡಿದ್ದೀನಿ, ಅಂದರೆ ಫಾಸ್ಟಾಗಿ ಮಾಡಿದ್ದೀನಿ, ಚೆನ್ನಾಗಿ ಕಾಣ್ತಾ ಇಲ್ಲ, ಪರವಾಗಿಲ್ಲ, ಟ್ಯುಟೋರಿಯಲ್ ತೋರಿಸ್ತಿರೋದಲ್ವಾ. ಈಗ ಪ್ಲೇ ಮಾಡ್ತೀನಿ. ನೋಡಿ ಬಟ್ಟೆ ಹೆಂಗೆ ಬರ್ತು, ಗೊತ್ತಾಗ್ತಿದೆಯಲ್ವಾ ನಿಮಗೆ. ಈ ಥರ ಬಟ್ಟೆ ಹೆಂಗೆ ಅಂದರೆ ಕ್ಲೀನಾಗಿ ಅಕ್ಯುರೇಟಾಗಿ ಸ್ವಲ್ಪ ಝೂಮ್ ಮಾಡ್ಕೊಂಡು ಕ್ಲೀನಾಗಿ ಮಾಡ್ಕೊಂಡೋಗಿ ಪ್ಯಾಂಟಿಗೆ ಬರ್ಕೊಳ್ಳಿ. ಅದು ಬಿಟ್ಟರೆ ನೆಕ್ಸ್ಟ್ ಬೇಕಾದ್ರೆ ನೀವು ನಿಮ್ಮ ಕಣ್ಣಿಗೂ ಮಾಡ್ಕೊಬೋದು. ಈ ಥರ ಹಿಂಗೆ ರಾಂಗ್ ಮಾಡಿಕೊಂಡು ಹಿಂಗೆ ಬಾಯಿಂಗ್ ಕೊಡ್ಕೊಂಡು ಪ್ರತಿಯೊಂದು 10 ಫ್ರೇಮ್ಗೆ ಈ ಥರ ಮಾಡ್ಕೊಂಡು ಹೋದರೆ ನಿಮಗೆ ಅದೊಂದು ರೀತಿ ಕೂಲಾಗಿರುವಂಥ ಎಫೆಕ್ಟ್ ಕೊಡುತ್ತೆ ನಿಮಗೆ.
ನಿಮ್ಗೆ ಇಲ್ಲಿ ತೋರಿಸ್ತಿರೋದಷ್ಟೇ ನಾನು ಏನೇನು ಮಾಡ್ಕೊಬೋದು ನೀವು ಅಂತಂದ್ಬಿಟ್ಟು. ಸೊ ಈ ಥರ ನೀವು ನಿಮಗೆ ಮಧ್ಯೆ ಅಲ್ಲೆಲ್ಲಿ ಯಾವ್ಯಾವ ಸ್ಟೆಪ್ಪಲ್ಲೆಲ್ಲ ಹಾಕ್ತೀರಾ. ಫಾರ್ ಎಕ್ಸಾಂಪಲ್ಗೆ ನೋಡಿ ಈಗ, ಸೊ ನೋಡಿ ನಾನು ಈಗ ಈ ಸ್ಟೆಪ್ ಹಾಕ್ತಾಯಿದ್ದೀನಿ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಈ ಥರ ಒಂದು ಡ್ರಾ ಮಾಡ್ಕೊಂಡು ಹೋಗ್ತೀನಿ ಪ್ರತಿಯೊಂದು ಸ್ಟೆಪ್ಪಲ್ಲೂ. ಅವಾಗ ಏನಾಗುತ್ತೆ, ಇದೊಂದು ರೀತಿ ಕೂಲ್ ಎಫೆಕ್ಟ್ ಕೊಡುತ್ತೆ. ನೆಕ್ಸ್ಟ್ ಕೆಳಗಡೆ ಪ್ಯಾಂಟು ಕೊಡ್ಕೊತೀನಿ, ನೆಕ್ಸ್ಟು ಬರೀ ಕೈಗೆ ಮಾತ್ರ ಕೊಡ್ಕೊತೀನಿ ಅಂದ್ಕೊಳ್ಳಿ. ಅಂದರೆ ನಿಮ್ಗೆ ತೋರಿಸಿರೋದು, ನೀವು ಇದನ್ನು ಕ್ಲೀನಾಗಿ ನಿಮ್ಮ ವೀಡಿಯೋಗೆ ಡಿಪೆಂಡಿಂಗ್ ಅಪ್ಪ ನೀವು ಮಾಡ್ಕೊಳ್ಳಿ. ಕೊನೆಯಲ್ಲಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನಿಮಗೆ, ನಾನು ಆ ವೀಡಿಯೋಗೆ ಏನೇನು ಮಾಡಿದೆ, ಈಗ ಸ್ಟಾರ್ಟಿಂಗ್ ಒಂದು ವೀಡಿಯೋ ಬರ್ತದೆ ಅದಕ್ಕೆ ಏನೇನು ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಅದು ಇದೇ ಅಪ್ಲಿಕೇಶನ್ ಮಾಡಿದ್ದು. ಈ ಥರ ನೀವು ಪ್ರತಿಯೊಂದಕ್ಕೂ ಮಾಡ್ಕೊಂಡು ಹೋದರೆ ನಿಮಗೆ ಕೂಲಾಗಿರುವಂಥ ಎಫೆಕ್ಟ್ ಬರುತ್ತೆ ನೋಡಿ. ಈಗ ಫೈನಲಾಗಿ ಎಲ್ಲ ಪ್ಲೇ ಮಾಡ್ತೀನಿ, ನೋಡಿದ್ರಾ? ಕಣ್ಣು ನೋಡಿಬೇಕಾದ್ರೆ ಕಣ್ಣು ಅಬ್ಸರ್ವ್ ಮಾಡಿ. ಈ ಥರ ನೀವು ಮಾಡ್ಕೊಂಡು ಹೋಗ್ಬೋದು. ಮಧ್ಯೆ ಕಲರ್ ಏನಾದ್ರು ಬೇಡ ಅಂತಂದರೆ ಈ ಕಲರ್ ಮೇಲೆ, ಅಂದರೆ ಕಲರ್ ಚೇಂಜ್ ಮಾಡ್ಕೊಬೇಕು ಅಂತಂದರೆ ಬೇರೆ ಕಲರ್, ಈಗ ಗ್ರೀನ್ ಕೊಟ್ಕೊಳ್ತೀರಾ, ಗ್ರೀನ್ ಕೊಟ್ಕೊಳ್ಕೊಬಿಡಿ, ಗ್ರೀನ್ ಬಿಟ್ಟು ಬೇರೆ ಕಲರ್ ಕೊಟ್ಕೊಳ್ಳಿ. ಈಗ ಬ್ಲೂ ಕೊಟ್ಕೊತೀನಿ ಅನ್ಕೋತೀನಿ. ಬ್ಲೂ ಕೊಟ್ಟರೆ ಆ ಬ್ಲೂ ಕಲರ್ ಇಲ್ಲಿ ಬರುತ್ತೆ. ಈಗೆಲ್ಲ ತಪ್ಪಾಯಿತು ಅಂತಂದರೆ ತಿರ್ಗಾ ಟೂಲ್ ಮೇಲೆ ಕ್ಲಿಕ್ ಮಾಡಿ, ಇರೇಸರ್ ಮೇಲೆ ಕ್ಲಿಕ್ ಮಾಡಿ ಇರೇಸ್ ಮಾಡಿಬಿಡಿ. ಎಲ್ಲೆಷ್ಟು ಚೆನ್ನಾಗಿಲ್ಲ, ಎಷ್ಟು ಬೇಕು ಎಷ್ಟು ಬೇಡ ಅಂತ ಈ ಬ್ರಷ್ ಒಂದು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು, ಯಾವ ಕಲರ್ ಬೇಕು ಮಾಡ್ಕೊಂಡಿದ್ರೆ ಪ್ರತಿಯೊಂದು ಫ್ರೇಮ್ಗೂ ನೀವು ಡ್ರಾ ಮಾಡ್ಕೊಂಬನ್ನಿ ಅಷ್ಟೇ. ಸೊ ನಾನೀಗ ಪ್ರತಿಯೊಂದು ಫ್ರೇಮ್ಗೂ ಡ್ರಾ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಜಾಸ್ತಿ ಎಳೆಯುತ್ತೆ. ಸೊ ನಾನು ಹಳೇದು ತೋರಿಸ್ತೀನಿ, ಅಂದರೆ ಪ್ರೀವಿಯಸ್ ವೀಡಿಯೋಗೆ ಏನೇನು ಮಾಡಿದೆ ಅಂತಂದ್ಬಿಟ್ಟು. ನೋಡಿ ಸ್ಟಾರ್ಟಿಂಗಲ್ಲಿ ಒಂದು ವೀಡಿಯೋ ಬಂತಲ್ಲ, ಅದಿದ್ದೇನೆ ನೋಡಿ. ಇಲ್ಲಿ ಕಾಂಪೌಂಡ್ಗೂ ಕೂಡ ನಾನು ಈ ಥರ ಡ್ರಾ ಮಾಡಿದ್ದೀನಿ. ನೀವು ಈ ಥರ ಕಾಂಪೌಂಡ್ಗೂ ನೀವು ಈ ಥರ ಡ್ರಾ ಮಾಡ್ಕೊಬೋದು ನೋಡಿ. ಇಲ್ಲಿ ಸುತ್ತ ಹಿಂಗೆ ಡಗ ಅಂತ ಗೆರೆ ಹೇಳ್ತಿದ್ದೀನಿ ನೋಡಿ. ಆನಿಯನ್ ಆಫ್ ಮಾಡಿಬಿಡ್ತೀನಿ, ಗೊತ್ತಾಗುತ್ತೆ ಈಸಿಯಾಗಿ ನೋಡಿ. ಇಲ್ಲಿ ಹಿಂಗೆ ಡ್ರಾ ಮಾಡಿದ್ದೀನಿ, ಇದಕ್ಕೆ ಹಿಂಗೆ ಡ್ರಾ ಮಾಡಿದ್ದೀನಿ, ಇದಕ್ಕೆ ಹಿಂಗೆ ಡ್ರಾ ಮಾಡಿದ್ದೀನಿ. ಅಂದರೆ ಒಂದು ಸತಿ ಈ ಕಡೆ ಡ್ರಾ ಮಾಡ್ಕೊಂಬಂದು ನೆಕ್ಸ್ಟ್ ಸತಿ ಬಂದ್ಬಿಟ್ಟು ಈ ಕಡೆ ಅವಾಗ ಏನಾಗುತ್ತೆ, ಹಿಂಗೆ ನಿಮ್ಮ ಸುತ್ತ ಔಟ್ಲೈನ್ ರೀತಿ ತಿರುಗೋ ಥರ ನಿಮಗೊಂದು ಎಫೆಕ್ಟ್ ಬರುತ್ತೆ. ಕಣ್ಣು ಬಾಯಿಗೆಲ್ಲ ಮೆತ್ಬಿಟ್ಟಿದ್ದೀನಿ. ನೆಕ್ಸ್ಟು ಪ್ಯಾಂಟ್ಗೆ ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಸುತ್ತ ಕೈ ಸುತ್ತ ಹಿಂಗೆ ನಾಲ್ಕು ಕೆರೆ ಹೇಳ್ಕೊಂಡು ಬಂದಿದ್ದೀನಿ, ಅದೊಂಥರ ಹಿಂಗೆ ಬರೋ ಥರ ಎಫೆಕ್ಟ್ ಬರುತ್ತೆ. ನೆಕ್ಸ್ಟ್ ಬಟ್ಟೆ ಸುತ್ತ ಈ ಥರ ಡ್ರಾ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ತಲೆ ಸುತ್ತ ಬೇಕಾದ್ರೆ ನೀವು ಇಲ್ಲಿ ಕಿರೀಟ ಬರ್ಕೊಂಡು, ಅಂದರೆ ಒಂದು ಸನ್ಗ್ಲಾಸ್ ಥರ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಸೊ ಈ ಥರ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೋಡಿ, ಕೈಯಿಂದ ನಿಮಗೆ ಹೊರ ಕೊಡ್ತಿರೋ ಥರ ಎಫೆಕ್ಟು. ಹಿಂಗೆ ಸುಮ್ಮನೆ ಡ್ರಾ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನಿಮ್ಮ ಲೈಕಿಂಗ್ ತಕ್ಕನಾಗೆ ನೀವು ನೋಡಿ. ಇಲ್ಲಿ ಬೆರಳಿಗೆಲ್ಲ ಬರ್ಕೊಂಡಿದ್ದೀನಿ ಇಲ್ಲಿ ನೋಡಿ. ಇದೊಂಥರ ಎಫೆಕ್ಟ್ ನೋಡಿ. ಇಲ್ಲಿ ಇಲ್ಲೊಂದು 2 ಡ್ರಾ ಮಾಡಿದ್ದೀನಿ. ಪಕ್ಕಕ್ಕೆ ಬಂದು 3 ಡ್ರಾ ಮಾಡಿದ್ದಾನೆ. ಕೈ ಜಾಸ್ತಿ ಆಗ್ತಿದ್ದಂಗೆ ಇದನ್ನು ಡ್ರಾ ಮಾಡ್ಕೊಂಡು ಹೋಗಿದ್ದೀನಿ. ಅವಾಗ ಏನಾಗುತ್ತೆ ನೋಡಿ, ಈ ಥರ ಇದೊಂದು ರೀತಿ ಎಫೆಕ್ಟ್ ಕೊಡುತ್ತೆ ನೋಡಿ. ಹಿಂಗೆ ತಲೆ ಮೇಲೆ ಹಿಂಗೆ ಕೊಂಬ್ ಥರ ಬಂದಿರೋ ಅದು ಹಿಂಗೆ ಟಕ ಅಂತ ಬರೋ ಥರ. ನೆಕ್ಸ್ಟ್ ಇಲ್ಲಿ ಕೈ ಸುತ್ತ ಸುಮ್ಮನೆ ಪೇಂಟ್ ಮಾಡೋದಷ್ಟೇ. ಅಲ್ಲಿ ಸುಮ್ಮನೆ ಜಾಸ್ತಿ ಬ್ರಷ್ ಸೈಜ್ನ ಜಾಸ್ತಿ ಮಾಡ್ಕೊಂಬಿಟ್ಟು ಸ್ವಲ್ಪ ಪೇಂಟ್ ಮಾಡಿರೋದಷ್ಟೇ ಇದನ್ನು ರೆಡ್ ಕಲರ್ಗೆ, ಕೈ ಎರಡು ಕೈಗೂ. ನೆಕ್ಸ್ಟ್ ನೋಡಿ, ಇಲ್ಲಿ ಕೆಳಗಡೆ 2 ಗೆರೆ ಹೇಳ್ಕೊಂಡು ಒಂದು ಫ್ರೇಮ್ಗೆ ಹಿಂಗೆ, ಇನ್ನೊಂದು ಫ್ರೇಮ್ಗೆ ಹಿಂಗೆ ಮಾಡ್ಕೊಂಡು ಕಾಂಪೌಂಡ್ ಮೇಲೆ ಬರುತ್ತೆ. ಅದು ಕಾಂಪೌಂಡಿಂದ ಈ ಕಡೆ ಸೈಡಿಗೆ ಬರುತ್ತೆ. ಸೊ ಆ ಥರ ಬಂದಿದೆ. ಸೊ ನೆಕ್ಸ್ಟ್ ಬಂದು ಸುಮ್ಮನೆ ಇಲ್ಲಿ ಡ್ರಾ ಮಾಡ್ಕೊಂಡು ಅಂದರೆ ಕೈನ ನಾನು ಹಿಂಗೆ ಎಸಿತಾ ಇರೋ ಥರ ಮಾಡ್ತೀನಿ. ಅವಾಗ ಏನಾಗುತ್ತೆ ನೋಡಿ, ರೆಡಿಯಲ್ಲಿ 3 ಗೆರೆ ಹೇಳ್ತಿರೋದು, ಹಿಂಗೊಂದು 3 ಗೆರೆ, ಹಿಂಗೊಂದು 3 ಗೆರೆ. ಅವಾಗ ಅದು ಹಿಂಗೆ ಎಕ್ಸ್ಪ್ಲೋಡ್ ಆಗಿ ಹೋಗೋ ಥರ ಎಫೆಕ್ಟು. ಸೊ ಅದು ಬಿಟ್ಟರೆ ಇನ್ನೊಂದು ಚೆನ್ನಾಗಿರೋ ಎಫೆಕ್ಟ್ ಇದೆ ನೋಡಿ. ಕೈ ಸುತ್ತ ಹೆಂಗೆ ಹೇಳ್ತಿದ್ದೀನಿ, 2ನೇ ಫ್ರೇಮ್ಗೆ ಅದು ಹೋಗ್ತಾ ನೋಡಿ ಇಲ್ಲಿ ರೌಂಡ್ ಆಗ್ತಾಯಿದೆ. ಅಂದರೆ ಒಂದು ಫ್ರೇಮ್ ಹಿಂಗೆ ರೌಂಡ್ ಹಾಕಿದ್ದೀನಿ, ಇನ್ನೊಂದು ಫ್ರೇಮ್ ಹಿಂಗೆ ರೌಂಡ್ ಹಾಕಿದ್ದೀನಿ ಅಷ್ಟೇ. ನೆಕ್ಸ್ಟ್ ಅದು ಒಂಥರ ಬಾಲ್ ಥರ ಆಗುತ್ತೆ. ನೆಕ್ಸ್ಟು ಅಂದರೆ ಬಾಲ್ ಅಂದರೆ ಅದನ್ನೇ ಡ್ರಾ ಮಾಡೋದು ಅಷ್ಟೇ, ಪೇಂಟ್ ಮಾಡೋದು ರೆಡ್ ಕಲರ್ ಅದೇ ಮಾಮೂಲಿ ಅದರಲ್ಲಿ. ನೆಕ್ಸ್ಟು ಚೂರೇ ಹಿಂಗೊಂದು ಡ್ರಾ ಮಾಡೋದು. ನೆಕ್ಸ್ಟ್ 2ನೇ ಫ್ರೇಮಿಗೆ ಬಂದು ಇಲ್ಲಿ ಡ್ರಾ ಮಾಡಿರೋದು, ಅಂದರೆ ಬಾಲ್ ಹಿಂಗೆ ಓಡ್ಬೋತಿರೋ ಅನ್ನೋ ಥರ ಫೀಲಿಂಗಲ್ಲಿ ನಾನು ಡ್ರಾ ಮಾಡ್ಕೊಂಡು ಹೋಗಿದ್ದೀನಿ. ನೆಕ್ಸ್ಟ್ ಅದೇನಾಗುತ್ತೆ, ಬಂದು ಹಿಂಗೆ ಕೈ ಅಂತೀನಿ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಅದನ್ನು ಒಂದು ಸತಿ ಕ್ಲೀನಾಗಿ ನೋಡೋಣ ತಡ್ರಿ, ಫಾಸ್ಟಾಗಿ ತೋರಿಸ್ತೀನಿ, ಪ್ಲೇ ಕೊಡ್ತೀನಿ ನೋಡಿ ಆ ಥರ ಬರುತ್ತೆ ಅದು. ಸೊ ಈ ಥರ ನೀವು ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಈ ಥರ ಡ್ರಾ ಮಾಡ್ಕೊಬೋದು. ಓಕೆನಾ? ನೋಡಿ ಇದೊಂದು ಸತಿ ಪ್ಲೇ ಮಾಡ್ಬಿಡ್ತೀನಿ ನೋಡಿ. ಓಕೆನಾ? ಈಗ ಗೊತ್ತಾಯಿತು ಅನ್ಕೊತೀನಿ ಎಫೆಕ್ಟು ನಿಮಗೆ. ಸೊ ನೆಕ್ಸ್ಟ್ ಇದನ್ನು ಯಾವ ರೀತಿ ಸೇವ್ ಮಾಡೋದು ಅಂತ ಅಂದರೆ, ನಿಮಗೆ ಇಲ್ಲಿ 3 ಡಾಟ್ ಕಾಣ್ತಿರುತ್ತಲ್ಲ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಮೇಕ್ ಮೂವಿ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ನೇಮ್ ಏನಾದ್ರು ಕೊಡ್ಕೊಳ್ಳಿ. ಸ್ಪೆಲ್ಲಿಂಗ್ ತಪ್ಪಾಗ್ಬಿಟ್ಟಿದೆ, ಸ್ಕ್ರಿಬಲ್. ಓಕೆನಾ? ಸೊ ನೀವೇನು ಬೇಕು ಅದನ್ನು ನೇಮ್ ಕೊಡ್ಕೊಳ್ಳಿ. ನೆಕ್ಸ್ಟ್ ಯೂಟ್ಯೂಬ್ 720p ಇರಲಿ, MP4 ಇರಲಿ. ನೆಕ್ಸ್ಟು ಮೇಕ್ ಮೂವಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ನಿಮ್ಗೆ ಇಲ್ಲಿ ಮೇಲ್ಗಡೆ ಆ್ಯನಿಮೇಷನ್ ಕಾಣ್ತಿದ್ದಿಲ್ಲ, ಈ ಆ್ಯನಿಮೇಷನ್ ಕೂಡ ಈ ಅಪ್ಲಿಕೇಶನ್ಲೇ ಮಾಡಿರೋದು ಇವರು ನೋಡಿ. ವಿಡಿಯೋ ಇವಾಗ ಸೇವ್ ಆಗಿದೆ. ಇಷ್ಟು ಮಾಡ್ಕೊಂಡ್ರೆ ಸಾಕು, ನೀವು ಈ ಥರ ಸ್ಕ್ರಿಬಲ್ ವಿಡಿಯೋನ ಮಾಡ್ಕೊಬೋದು. ನೀವು ಇಷ್ಟೇ ಸಾಕು ಅಂತಂದರೆ ಇಲ್ಲಿಗೆ ನಿಲ್ಲಿಸ್ಕೊಬೋದು. ಈಗ ತುಂಬ ಜನಕ್ಕೆ ಈ ಥರ ಗ್ಲೋ ಎಫೆಕ್ಟ್ ಹಾಕೋದು ಹೇಗೆ ಅಂತ ಗೊತ್ತಾಗಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಂದರೆ ನಾರ್ಮಲ್ ಸ್ಕ್ರಿಬಲ್ ಎಫೆಕ್ಟ್ ಇತ್ತು, ಅದಕ್ಕೆ ಒಂಚೂರು ಗ್ಲೋ ಎಫೆಕ್ಟ್ ಹಾಕೋದು ಈ ಥರ ಕಾಣುತ್ತೆ. ಸೊ ಈ ಥರ ಮಾಡ್ಕೊಬೇಕು ಅಂತಂದರೆ ಕಮೆಂಟ್ ಮಾಡಿ. ಮತ್ತು ತುಂಬ ಜನಕ್ಕೆ ಡೌಟ್ ಬಂದಿರ್ಬೋದು, ಇದನ್ನು ಸ್ಟ್ಯಾಂಡರ್ಡ್ ಆಗಿ ಅಂದರೆ ಪ್ರೊಫೆಷನಲ್ ಆಗಿ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಎಡಿಟಿಂಗಲ್ಲೆಲ್ಲ ಅಂತಂದರೆ, ಮೇನ್ ಫಿಲಮ್ಗಳು ಇರ್ಬೋದು ಅಥವಾ ರ್ಯಾಪ್ ಸಾಂಗ್ಗಳಿರ್ಬೋದು ಅಂತಂದರೆ, ಅವ್ರು ಬಂದು ತುಂಬ ಜನ ಆಫ್ಟರ್ ಎಫೆಕ್ಟ್ಸ್ ಅನ್ನೋ ಒಂದು ಸಾಫ್ಟ್ವೇರ್ ಮುಖಾಂತರ ಈ ಥರ ಎಫೆಕ್ಟ್ನ ಮಾಡ್ಕೊತಾರೆ. ಅದ್ರ ಬಗ್ಗೆ ಇನ್ನು ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ಟ್ಯೂಟೋರಿಯಲ್ ಮಾಡ್ತೀನಿ. ಈ ವಿಡಿಯೋ
ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.